ಜತೆಗಿನ ವ್ಯವಹಾರದ ಆರೋಪದಲ್ಲಿ ಎನ್ಸಿಪಿ ಶಾಸಕ ಅರೆಸ್ಟ್ ಆಗಿದ್ದಾರೆ. ಇದುವೇ ಶಿವಸೇನೆಯಲ್ಲಿ ಬಂಡಾಯ ಏಳಲು ಕಾರಣ ಅಂತ ಶಿಂಧೆ ಟ್ವೀಟ್ ಮಾಡಿದ್ದಾರೆ. ಏಕನಾಥ್ ಶಿಂಧೆ ಬಣ ಬಂಡಾಯಕ್ಕೆ ನಿಜವಾದ ಕಾರಣ ಇದೇನಾ? ಸದ್ಯ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಎಲ್ಲ ಮಾಹಿತಿ ನಿಮ್ಮ ಮುಂದೆ. ದಾವೂದ್ ಇಬ್ರಾಹಿಂಗೂ ಬಾಲಿವುಡ್ಗೂ ನಂಟಿದ್ದ ಕಲರ್ಫುಲ್ ಕಥೆಗಳು, ರಕ್ತ ಚರಿತ್ರೆಗಳು ಈಗ ಇತಿಹಾಸ. 90ರ ದಶಕ ಹಾಗೂ ಅದಕ್ಕೂ ಮೊದಲು ಬಾಲಿವುಡ್ನಲ್ಲಿ ಪಾತಕಲೋಕದ ನೇರ ಹಸ್ತಕ್ಷೇಪ ಕಾಮನ್ ಆಗಿತ್ತು. ಭೂಗತ ಲೋಕದ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದ ಬಾಲಿವುಡ್ನಲ್ಲಿ ಹಲವು ಹೆಣಗಳು ಬಿದ್ದಿದ್ವು. 1993ರ ಮುಂಬೈ ದಾಳಿ ನಂತರ ನಿಧಾನವಾಗಿ ಬಾಲಿವುಡ್ ಮತ್ತು ಭೂಗತ ಲೋಕದ ನಂಟು ಮರೆಯಾಗ್ತಾ ಸಾಕ್ತು. ದಾವೂದ್ ಇಬ್ರಾಹಿಂ ಜೊತೆಗೆ ಅನೇಕ ನಟನಟಿಯರು, ನಿರ್ಮಾಪಕರು, ನಿರ್ದೇಶಕರಿಗೆ ಆ ಕಾಲದಲ್ಲಿ ನಂಟಿತ್ತು ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಮುಂಬೈ ಸ್ಫೋಟದ ನಂತರ ಭೂಗತ ಜಗತ್ತಿನ ನಂಟಿನ ಆರೋಪದಲ್ಲಿ ನಟ ಸಂಜಯ್ ದತ್ ಜೈಲಿಗೆ ಹೋಗಿ ಬಂದಿದ್ದಾರೆ. ಕ್ರಿಕೆಟ್ ಟೂರ್ನಿಯಲ್ಲೂ ಬಾಲಿವುಡ್ನ ಅನೇಕ ನಟರು ದಾವೂದ್ ಜೊತೆಗೆ ಕಾಣಿಸಿಕೊಂಡು ಸುದ್ದಿಯಾಗಿದ್ರು. ಹೀಗೆ ಮುಂಬೈ, ಬಾಲಿವುಡ್ ಮತ್ತು ಪೊಲಿಟಿಕಲ್ ದುನಿಯಾದಲ್ಲಿ ನೇರ ಹಸ್ತಕ್ಷೇಪವಿದ್ದ ದಾವೂದ್ 1993ರ ನಂತರ ದುಶ್ಮನಿಗೆ ಕಟ್ಟಿಕೊಂಡಿದ್ದ. ಈತನ ಡಿ ಕಂಪನಿ ವ್ಯವಹಾರದಲ್ಲಿ ಇವತ್ತಿಗೂ ಹಲವರ ಹೆಸರು ತಳುಕು ಹಾಕೊಂಡಿದೆ. ಲೇಟೆಸ್ಟ್ ಆಗಿ ಎನ್ಸಿಪಿ ಶಾಸಕ ನವಾಬ್ ಮಲಿಕ್ ಅರೆಸ್ಟ್ ಆಗಿದ್ದಾರೆ. ಈ ಬಂಧನವೇ ಈಗ ಶಿವಸೇನೆ ನೇತೃತ್ವದ ಅಘಾಡಿ ಸರ್ಕಾರದಲ್ಲಿ ಬಂಡಾಯ ಏಳೋದಕ್ಕೆ ಕಾರಣ ಅನ್ನೋದು ಏಕನಾಥ್ ಶಿಂಧೆ ವಾದ. ಶಿವಸೇನೆಯ ಮುಕ್ಕಾಲು ಪಾಲು ಶಾಸಕರು ಈಗ ಬಂಡಾಯದ ರಣಕಹಳೆ ಊದಿದ್ದಾರೆ. ಸಿಎಂ ಉದ್ಧವ್ ಠಾಕ್ರೆ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ಬಂಡಾಯ ಎದ್ದ ಶಾಸಕರ ಒಕ್ಕೊರಲಿನ ಕಾರಣ. ಆದರೆ ಶಿವಸೇನೆಯಲ್ಲಿ ಬಂಡಾಯ ಅನ್ನೋದು ಹೊಸ ಬೆಳವಣಿಗೆಯಲ್ಲ. ಹಲವು ಬಾರಿ ಈ ಪಕ್ಷದಲ್ಲಿ ಬಂಡಾಯ ಎದ್ದ ಉದಾಹರಣೆ ಇದೆ. 1991ರಲ್ಲಿ ಛಗನ್ ಭುಜಬಲ್ ಒಂದಿಷ್ಟು ಶಾಸಕರೊಂದಿಗೆ ಬಂಡಾಯದ ಬಾವುಟ ಹಾರಿಸಿ ಹೊರಬಂದಿದ್ರು. ಸದ್ಯ ಈಗ ಭುಜಬಲ್ ಎನ್ಸಿಪಿ ಪಕ್ಷ ಸೇರಿ ಅಘಾಡಿ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. 2005ರಲ್ಲಿ ಉದ್ಧವ್ ಠಾಕ್ರೆಗೆ ಶಿವಸೇನೆ ನಾಯಕತ್ವ ಕೊಟ್ಟಿದ್ದನ್ನ ವಿರೋಧಿಸಿ ನಾರಾಯಣ್ ರಾಣೆ ಬಂಡಾಯ ಎದ್ದಿದ್ರು. 2018ರಲ್ಲಿ ಎಂಎಸ್ಸಿ ಪಕ್ಷ ಕಟ್ಟಿದ ರಾಣೆ ನಂತರ ಎನ್ಡಿಎ ಮೈತ್ರಿಕೂಟ ಸೇರಿ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಇನ್ನು 2005ರಲ್ಲಿ ಬಾಳ್ ಠಾಕ್ರೆ ತಮ್ಮ ಮಗ ಉದ್ಧವ್ ಠಾಕ್ರೆಯನ್ನ ಪಕ್ಷದಲ್ಲಿ ಮುನ್ನೆಲೆಗೆ ತಂದಿದ್ದನ್ನ ವಿರೋಧಿಸಿ ಬಾಳ್ ಠಾಕ್ರೆ ಅಣ್ಣನ ಮಗ ರಾಜ್ ಠಾಕ್ರೆ ಶಿವಸೇನೆ ತೊರೆದಿದ್ರು. ನಂತರ ರಾಜ್ ಠಾಕ್ರೆ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಪಕ್ಷ ಸ್ಥಾಪಿಸಿದ್ರು. ಇದೀಗ ಬಂಡಾಯದ ನಾಯಕ ಏಕನಾಥ್ ಶಿಂಧೆ 2 ಬಾರಿ ರಾಜ್ ಠಾಕ್ರೆ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಬೆಳವಣಿಗೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಬಂಡಾಯ ಸಾರಿರುವ ಎಲ್ಲರೂ ಸೇರಿ ಬಾಳ್ ಠಾಕ್ರೆ ಹೆಸರಲ್ಲಿ ಹೊಸ ಪಕ್ಷ ಕಟ್ಟುವ ಸಾಧ್ಯತೆಯೂ ಇದೆ ಅನ್ನೋ ಮಾಹಿತಿಗಳು ಹರಿದಾಡುತ್ತಿದೆ. ಸದ್ಯದ ಬೆಳವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ ಏಕನಾಥ್ ಶಿಂಧೆ ಬಣಕ್ಕೆ ರಿಲೀಫ್ ಕೊಟ್ಟಿದೆ. ರೆಬೆಲ್ ಶಾಸಕರನ್ನ ಅನರ್ಹಗೊಳಿಸಬಾರದು, ಅವರ ಮನೆಗಳಿಗೆ ಭದ್ರತೆ ಕೊಡಬೇಕು, ಜುಲೈ 12ರವರೆಗೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿರುವ ಸುಪ್ರೀಂ ವಿಚಾರಣೆಯನ್ನ ಜುಲೈ 11ಕ್ಕೆ ಮುಂದೂಡಿದೆ. ಎರಡೂ ಬಣಗಳಿಗೆ ಉತ್ತರಿಸಲು 5 ದಿನಗಳ ಕಾಲಾವಕಾಶ ಕೊಟ್ಟಿದೆ ಸುಪ್ರೀಂ. ಇತ್ತ ಸುಪ್ರೀಂನಿಂದ ರಿಲೀಫ್ ಸಿಗುತ್ತಲೇ ಆಕ್ಟಿವ್ ಆಗಿರುವ ಶಿಂಧೆ ಆ್ಯಂಡ್ ಟೀಮ್ ಶೀಘ್ರವೇ ರಾಜ್ಯಪಾಲರ ಅಂಗಳಕ್ಕೆ ಹೋಗಲು ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗೆ ಕೇಳುವ ಸಾಧ್ಯತೆ ಇದ್ದು, ರಾಜ್ಯಪಾಲರು ಉದ್ಧವ್ ಠಾಕ್ರೆಗೆ ಬಹುಮತ ಸಾಬೀತುಪಡಿಸುವಂತೆ ಸೂಚನೆ ನೀಡುವ ಸಾಧ್ಯತೆ ಇದೆ. ಬಹುಮತ ಸಾಬೀತುಪಡಿಸುವಷ್ಟು ಸಂಖ್ಯಾಬಲ ಸದ್ಯಕ್ಕೆ ಅಘಾಡಿಯಲ್ಲಿಲ್ಲ ಅನ್ನೋದು ಗೊತ್ತಿರೋ ಸತ್ಯ. ಇನ್ನು ಮಹಾರಾಷ್ಟ್ರದ ಅಘಾಡಿ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ 38 ರೆಬೆಲ್ ಶಾಸಕರು ವಾಪಸ್ ಪಡೆದಿದ್ದಾರೆ. ಹೀಗೆ ಬೆಂಬಲ ಹಿಂಪಡೆದ 38 ಶಾಸಕರ ಸಹಿ ಪತ್ರ ಶೀಘ್ರವೇ ರಾಜ್ಯಪಾಲರ ಕಚೇರಿಗೆ ತಲುಪಲಿದೆ. ಹೀಗೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದೆ. ಮಹಾರಾಷ್ಟ್ರದಲ್ಲಿ ಮುಂದೇನಾಗಬಹುದು ಅಂತ ನೋಡಲು ಹೋದ್ರೆ 6 ಆಪ್ಷನ್ಗಳು ಇವೆ. ರಾಜಕೀಯ ಅಸ್ಥಿರತೆ ಕಾರಣಕ್ಕೆ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಬಹುದು, ಅಥವಾ ಅಲ್ಪಮತದ ಕಾರಣಕ್ಕೆ ಉದ್ಧವ್ ಠಾಕ್ರೆ ರಾಜೀನಾಮೆ ಕೊಡಬಹುದು. ಸರ್ಕಾರ ರಚಿಸಲು ರಾಜ್ಯಪಾಲರು ಬಿಜೆಪಿಗೆ ಆಹ್ವಾನ ನೀಡಬಹುದು. ಬಿಜೆಪಿಯಿಂದಲೂ ಬಹುಮತ ಸಾಬೀತುಪಡಿಸಲು ಅಸಾಧ್ಯವಾದರೆ ರಾಷ್ಟ್ರಪತಿ ಆಡಳಿತ ಬರಬಹುದು. ರಾಷ್ಟ್ರಪತಿ ಆಡಳಿತದ ಬಳಿಕ ಸರ್ಕಾರದ ಭವಿಷ್ಯ ನಿರ್ಧಾರವಾಗಬಹುದು. ಯಾವುದೇ ಸರ್ಕಾರ ರಚನೆ ಆಗದಿದ್ರೆ ಮತ್ತೆ ಚುನಾವಣೆಗೆ ಹೋಗಬಹುದು. ಇಷ್ಟು ಆಪ್ಷನ್ಗಳು ಸದ್ಯಕ್ಕಿವೆ. ಆದರೆ ಎಷ್ಟೇ ಆಂಗಲ್ನಿಂದ ನೋಡಿದ್ರೂ ಎನ್ಸಿಪಿ, ಕಾಂಗ್ರೆಸ್, ಶಿವಸೇನೆ ಆಡಳಿತ ಮುಂದುವರಿಯುವ ಲಕ್ಷಣಗಳು ಮಾತ್ರ ತೀರಾ ಕಡಿಮೆ. ಹಾಗೊಂದು ವೇಳೆ ರೆಬೆಲ್ ಶಾಸಕರು ಮನವೊಲಿಕೆಗೆ ಬಗ್ಗೆ ವಾಪಸ್ ಬಂದ್ರೆ ಮಾತ್ರ ಅಘಾಡಿ ಬಂಡಿ ಮುಂದೆ ಸಾಗಬಹುದು. ಆದರೆ ರೆಬೆಲ್ ನಾಯಕ ಏಕನಾಥ್ ಶಿಂಧೆ ಮಾಸ್ಟರ್ ಪ್ಲಾನ್ ಮಾಡಿನೇ ಉದ್ಧವ್ ಠಾಕ್ರೆಯನ್ನ ಚಕ್ರವ್ಯೂಹದಲ್ಲಿ ಕೆಡವಿದ್ದರಿಂದ ಈ ಸಾಧ್ಯತೆ ತೀರಾ ಕಡಿಮೆ ಎಂದೇ ಹೇಳಬಹುದು. ಶಿವಸೇನೆ ಪಕ್ಷದಲ್ಲಿ ಎದ್ದಿರುವ ಈ ಬಿರುಗಾಳಿ ಪಕ್ಷದ ಕಾರ್ಯಕರ್ತರನ್ನೂ ಅಯೋಮಯ ಸ್ಥಿತಿಗೆ ದೂಡಿದೆ. ಆ ಕಡೆ ಶಿವಸೇನೆ ಪಕ್ಷದ ಸಿದ್ಧಾಂತಗಳನ್ನೇ ಬಲಿಕೊಟ್ಟು ಎನ್ಸಿಪಿ ಮತ್ತು ಕಾಂಗ್ರೆಸ್ ಜೊತೆ ಕೈಜೋಡಿಸಿದ ಬಾಳ್ ಠಾಕ್ರೆ ಮಗ ಉದ್ಧವ್ ಠಾಕ್ರೆಯನ್ನ ಬೆಂಬಲಿಸಬೇಕೋ, ಈ ಕಡೆ ಏಕನಾಥ್ ಶಿಂಧೆ ಪರ ನಿಲ್ಬೇಕೋ ಗೊತ್ತಾಗ್ತಿಲ್ಲ.
ದಾವೂದ್ ನಂಟಿನ ಕಾರಣವನ್ನ ನೀಡಿ ಸಿದ್ಧಾಂತವನ್ನ ಬಲಿಕೊಟ್ಟಿದ್ದಕ್ಕೆ ಪಕ್ಷದಿಂದ ಹೊರಬಂದಿದ್ದಾಗಿ ಏಕನಾಥ್ ಶಿಂಧೆ ಮತ್ತೆ ಮತ್ತೆ ಹೇಳುತ್ತಿರುವ ಕಾರಣ ಉದ್ಧವ್ ಠಾಕ್ರೆ ವರ್ಚಸ್ಸಿಗೂ ಪೆಟ್ಟು ಬೀಳುತ್ತಿದೆ. ಡಿ ಕಂಪನಿ ಜೊತೆಗೆ ಎನ್ಸಿಪಿ ಪಕ್ಷದ ಶಾಸಕರೊಬ್ಬರ ವ್ಯವಹಾರವಿರುವ ಆರೋಪ ಶಿವಸೇನೆ ಸಿದ್ಧಾಂತವನ್ನ ಬಲಿಕೊಟ್ಟಿದ್ದೇ ಬಂಡಾಯದ ಬಿರುಗಾಳಿ ಏಳುವುದಕ್ಕೆ ಕಾರಣ ಅನ್ನೋದು ಸದ್ಯಕ್ಕೆ ಶಿಂಧೆ ಕೊಡುವ ಕಾರಣ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.